ನಿಮ್ಮ ಪರೀಕ್ಷೆಯಲ್ಲಿ ಲಿಂಕರ್ಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿರ್ತಾರೆ ಒಂದು ಅಂಕಕ್ಕೆ. ಸೊ ಇಲ್ಲಿ ನಾವು ಸುಮಾರು 26 ಪ್ರಶ್ನೆಗಳ ಒಂದು ಎಕ್ಸರ್ಸೈಸನ್ನು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಎಲ್ಲ ಒಂದು ಕ್ವಶನ್ಸ್ಗಳನ್ನು ಸರಿಯಾಗಿ ಕಲಿತಾ ಬನ್ನಿ. ಫಸ್ಟ್ ಕ್ವಶನ್ ನೋಡಿ, ಐ ವಾಂಟೆಡ್ ಟು ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಮೊದಲನೇದಾಗಿ ಎಕ್ಸರ್ಸೈಸ್ ಅಂದರೆ ಇಲ್ಲಿ ಲಿಂಕರ್ಸ್ ಬಗ್ಗೆ ಏನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀವೋ, ಲಿಂಕರ್ಸ್ ಅಂದರೆ ಬೇರೆ ಏನೂ ಅಲ್ಲ, ಕಂಜಂಕ್ಷನ್ಸ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಸೊ ನೀವು ಯಾವುದೋ ಒಂದು ಕಂಜಂಕ್ಷನನ್ನು ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ ಆ್ಯಸ್ ಎ ಕನೆಕ್ಟರ್ ಆಗಿ. ಸೊ ಇಲ್ಲಿ ನೋಡಿ, ಐ ವಾಂಟೆಡ್ ಟು ಗೋ ಟು ದ ಪಾರ್ಕ್, ನಾನು ಪಾರ್ಕಿಗೆ ಹೋಗಬೇಕಾಗಿತ್ತು. ಇಟ್ ಸ್ಟಾರ್ಟೆಡ್ ರೈನಿಂಗ್, ಅಲ್ಲಿ ಮಳೆ ಬರ್ತಾ ಇತ್ತು. ಸೊ ಇಲ್ಲಿ ಅಪೋಸಿಟ್ ಆಗ್ತಾ ಇದೆ, ಅಂದರೆ ನಾವು ಹೋಗಲಿಕ್ಕೆ ಅಡ್ಡಿ ಪಡಿಸ್ತಾ ಇದೆ, ಹಾಗಾಗಿ ಹೋಗ್ತಾ ಇಲ್ಲ. ಬಟ್ ಅಂತಕ್ಕಂಥದ್ದು ಸರಿಯಾಗಿರುವ ಲಿಂಕರ್ ಆಗುತ್ತೆ ವಿದ್ಯಾರ್ಥಿಗಳೇ. ಐ ವಾಂಟೆಡ್ ಟು ಗೋ ಟು ದ ಪಾರ್ಕ್ ಬಟ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಸೆಕೆಂಡ್ ಒನ್, ಶಿ ಪಾಸ್ಡ್ ದ ಎಕ್ಸಾಮ್ ಈಸಿಲಿ, ಅವಳು ಎಕ್ಸಾಮನ್ನು ಈಸಿಯಾಗಿ ಪಾಸ್ ಮಾಡಿದ್ದಾಳೆ. ಶಿ ಸ್ಟಡಿಡ್ ಹಾರ್ಡ್, ಕಷ್ಟಪಟ್ಟು ಓದಿದ್ಲು. ಸೊ ಇಲ್ಲಿ ನಾವೇನು ಫಿಲ್ ಮಾಡಬೇಕು ಅಂದರೆ ಬಿಕಾಸನ್ನು ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಅವಳು ಎಕ್ಸಾಮ್ ಪಾಸ್ ಆಗ್ತಾಳೆ, ಯಾಕೆ ಅಂದರೆ ಅವಳು ಚೆನ್ನಾಗಿ ಓದಿದ್ಲು, ಈ ರೀತಿ ಮೀನಿಂಗ್ ಬರ್ತಾ ಇದೆ. ಯು ಕ್ಯಾನ್ ಹ್ಯಾವ್ ಟೀ ಡ್ಯಾಶ್ ಕಾಫಿ, ಎಸ್ ನೀವು ಟೀ ಅಥವಾ ಕಾಫಿಯನ್ನು ತೆಗೆದುಕೊಳ್ಬಹುದು ಅಂತಕ್ಕಂಥದ್ದು. ಆರ್ ಹಿ ವಾಸ್ ಹಂಗ್ರಿ ಹಿ ಹ್ಯಾಡಂಟ್ ಈಟನ್ ಆಲ್ ಡೇ, ಎಸ್ ಅವನು ಹಂಗ್ರಿ ಆಗಿದ್ದಾನೆ. ನೋಡಿ, ಹಿ ಹ್ಯಾಡಂಟ್ ಈಟನ್ ಆಲ್ ಡೇ, ಸಂಪೂರ್ಣ ದಿನ ಏನಾಯ್ತೋ ಏನು ತಿಂದೇ ಇಲ್ಲ ಅವನು. ಸೊ ಇಲ್ಲಿ ನಾವೇನು ಬರಿಬೋದು, ಬಿಕಾಸ್ ಅವನು ಹಸ್ಕೊಂಡಿದ್ದಾನೆ, ಯಾಕೆಂದರೆ ಅವತ್ತೇನು ತಿಂದೇ ಇರಲಿಲ್ಲ ಹಾಗಾಗಿ. ವೇರ್ ಅ ಜಾಕೆಟ್ ಡ್ಯಾಶ್ ಯು ಮೈಟ್ ಕ್ಯಾಚ್ ಎ ಕೋಲ್ಡ್, ಎಸ್ ಒಂದು ಜಾಕೆಟನ್ನು ವೇರ್ ಮಾಡು, ಇಲ್ಲ ಅಂದರೆ ಏನಾಗುತ್ತೆ, ಕೋಲ್ಡ್ ಬರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವೇನು ಬರಿಬೋದು, ಆರನ್ನು ಫಿಲ್ ಮಾಡ್ಬೋದು ವಿದ್ಯಾರ್ಥಿಗಳೇ. ವೇರ್ ಎ ಜಾಕೆಟ್ ಆರ್ ಯು ಮೈಟ್ ಕ್ಯಾಚ್ ಎ ಕೋಲ್ಡ್. ನೆಕ್ಸ್ಟ್, ವಿ ವರ್ ಲೇಟ್ ಡ್ಯಾಶ್ ವಿ ಮಿಸ್ಡ್ ದ ಬಸ್, ಎಸ್ ನಾವು ಲೇಟಾಗಿ ಬಂದಿದ್ದರಿಂದ ಟ್ರೈನ್ ಮಿಸ್ ಆಗಿದೆ ಅಂತ ಮೀನಿಂಗ್ ಬರ್ತಾ ಇದೆ. ಇಲ್ಲಿ ಏನು ಬರೀಬೇಕಾಗುತ್ತೆ ನೋಡಿ, ಸೊ ಅಂತಕ್ಕಂಥದ್ದು ಸರಿಯಾಗಿರುವ ಕಂಜಂಕ್ಷನ್. ವಿ ವರ್ ಲೇಟ್ ಸೊ ವಿ ಮಿಸ್ಡ್ ದ ಬಸ್, ನಾವು ಲೇಟಾಗಿ ಬಂದಿದ್ದರಿಂದ ಟ್ರೈನ್ ಮಿಸ್ ಆಯಿತು ಅಂತ, ಬಸ್ ಮಿಸ್ ಆಯಿತು ಅಂತ. ಸೆವೆಂತ್ ಒನ್, ಶಿ ಲವ್ಸ್ ಡಾಗ್ಸ್ ಶಿ ಡಸಂಟ್ ಲೈಕ್ ಕ್ಯಾಟ್ಸ್, ಎಸ್ ವಿದ್ಯಾರ್ಥಿಗಳು ನೋಡಿ ಅಪೋಸಿಟ್ ಇದೆ. ಡಾಗ್ಸನ್ನು ಲವ್ ಮಾಡ್ತಾಳೆ ಬಟ್ ಕ್ಯಾಟ್ಸನ್ನು ಲವ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಾವೇನು ಬರೀಬೋದು, ಬಟ್ ಅಂತಕ್ಕಂಥದ್ದು ಸೂಟಬಲ್. ದೇ ಕ್ಯಾನ್ಸಲ್ಡ್ ದ ಈವೆಂಟ್ ಡ್ಯಾಶ್ ದೇರ್ ವಾಸ್ ಹೆವಿ ರೇನ್, ಎಸ್ ಅವರು ಒಂದು ಈವೆಂಟನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಕಾರಣವನ್ನು ಕೊಡಲಾಗ್ತಾ ಇದೆ, ದೇರ್ ವಾಸ್ ಹೆವಿ ರೇನ್. ಸೊ ಇದು ಒಂದು ರೀಸನ್ ಆಗಿದೆ. ಈ ರೀತಿ ರೀಸನ್ ಬಂದಾಗ ವಿದ್ಯಾರ್ಥಿಗಳೇ ಬಿಕಾಸ್ ಅಂತಕ್ಕಂತಹ ಕಂಜಂಕ್ಷನನ್ನು ಯೂಸ್ ಮಾಡ್ತೇವೆ. ಇನ್ನು ನೈನ್ತ್ ಒನ್ ನೋಡಿ, ಇಟ್ ಈಸ್ ಸನ್ನಿ ಟುಡೇ ಡ್ಯಾಶ್ ವಿ ವಿಲ್ ಗೋ ಟು ದ ಬೀಚ್, ಎಸ್ ಇಲ್ಲಿ ಸೋ ಅಂತಕ್ಕಂಥದ್ದನ್ನು ಫಿಲ್ ಮಾಡ್ತೇವೆ. ಇಟ್ ಈಸ್ ಸನ್ನಿ ಟುಡೇ, ತುಂಬ ಸನ್ನಿ ಆಗಿದೆ ಇವತ್ತಿನ ದಿನ, ಅದಕ್ಕೆ ನಾವೇನು ಮಾಡ್ತೇವೆ, ಬೀಚ್ಗೆ ಹೋಗ್ತೇವೆ ಅಂತಕ್ಕಂತಹ ಮೀನಿಂಗ್ ಸಿಗುತ್ತೆ. ಇನ್ನು ಟೆಂತ್ ಒನ್, ಹಿ ಡಿಡೆಂಟ್ ಕಾಲ್ ಡ್ಯಾಶ್ ಟೆಕ್ಸ್ಟ್ ಮೀ ಎಸ್ಟರ್ಡೇ, ಎಸ್ ಅವನು ಕಾಲ್ ಮಾಡಲಿಲ್ಲ, ಹಿ ಡಿಡೆಂಟ್ ಕಾಲ್ ಟೆಕ್ಸ್ಟ್ ಮೀ ಎಸ್ಟರ್ಡೇ. ಸೊ ಹಿ ಡಿಡೆಂಟ್ ಕಾಲ್ ಆರ್ ಟೆಕ್ಸ್ಟ್ ಮೀ, ನನಗೆ ಕಾಲ್ ಮಾಡಿಲ್ಲ, ಟೆಕ್ಸ್ಟ್ ಮೆಸೇಜನ್ನು ಕೂಡ ಮಾಡಿಲ್ಲ ಅಂತಕ್ಕಂಥದ್ದು. ದೇ ಕ್ಯಾನ್ಸಲ್ಡ್ ದ ಪಿಕ್ನಿಕ್, ದೇ ಕ್ಯಾನ್ಸಲ್ಡ್ ದ ಪಿಕ್ನಿಕ್ ಡ್ಯಾಶ್ ದ ವೆದರ್ ವಾಸ್ ಬ್ಯಾಡ್, ಎಸ್ ಅವ್ರಿಗೆ ಪಿಕ್ನಿಕನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಲ್ಲಿ ರೀಸನ್ ಇದೆ ನೋಡಿ, ದ ವೆದರ್ ವಾಸ್ ಬ್ಯಾಡ್, ರೀಸನ್ ಇದ್ದಾಗ ನಾವು ಮೊದಲಿಗೆ ಹೇಳಿದ್ದೇನೆ ಬಿಕಾಸನ್ನು ಫಿಲ್ ಮಾಡ್ತೇವೆ. ಟ್ವೆಲ್ತ್ ಒನ್, ಹೀ ಈಸ್ ಎ ರಿಚ್ ಪರ್ಸನ್ ಡ್ಯಾಶ್ ನೆವರ್ ಹೆಲ್ಪ್ಸ್ ದ ನೀಡಿ, ಅವನು ರಿಚ್ ಇದ್ದಾನೆ, ಯಾರಿಗೂ ಹೆಲ್ಪ್ ಮಾಡಿಲ್ಲ ಅವಶ್ಯಕತೆ ಇರೋರಿಗೆ. ಎಸ್ ಇಲ್ಲಿ ಅಪೋಸಿಟ್ ಬಟ್ ಅಂತಕ್ಕಂಥದ್ದು ಸೂಟಬಲ್ ಆಗುತ್ತೆ. ಅವನು ತುಂಬ ಶ್ರೀಮಂತ ಇದ್ದಾನೆ ಆದರೆ ಯಾರಿಗೂ ಕೂಡ ಹೆಲ್ಪ್ ಮಾಡಿಲ್ಲ ಅನ್ನೋ ಮೀನಿಂಗ್ ಸಿಗ್ತಾ ಇದೆ. 13th ಒನ್, ಸಿ ಈಸ್ ಟ್ಯಾಲೆಂಟೆಡ್ ಡ್ಯಾಶ್ ಶಿ ಪ್ರಾಕ್ಟೀಸಸ್ ಎವ್ರಿ ಡೇ, ಎಸ್ ಅವಳು ಟ್ಯಾಲೆಂಟ್ ಇದ್ದಾಳೆ, ಕಾರಣ ಇಷ್ಟೇ, ಅವಳು ಪ್ರತಿನಿತ್ಯ ಏನು ಮಾಡ್ತಾಳೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸಿ ಇಸ್ ಟ್ಯಾಲೆಂಟ್, ಬಿಕಾಸ್ ಇಲ್ಲೂ ಕೂಡ ರೀಸನ್ ಇದೆ, ಬಿಕಾಸ್ ಶಿ ಪ್ರಾಕ್ಟೀಸಸ್ ಎವ್ರಿ ಡೇ ಅಂತಕ್ಕಂಥದ್ದು. ಯು ವೋಂಟ್ ಇಂಪ್ರೂವ್ ಡ್ಯಾಶ್ ಯು ಪ್ರಾಕ್ಟೀಸ್ ರೆಗ್ಯುಲರ್ಲಿ, ಎಸ್ ನೀನು ದಿನನಿತ್ಯ ಪ್ರಾಕ್ಟೀಸ್ ಮಾಡದೇ ಇದ್ದರೆ ನೀನು ಇಂಪ್ರೂವ್ ಆಗೋದಿಲ್ಲ ಅಂತಕ್ಕಂತಹ ಮೀನಿಂಗ್ಸ್ ಬರುತ್ತೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಅನ್ಲೆಸ್ ಅಂತಕ್ಕಂಥದ್ದು ಸರಿಯಾಗಿರುವ ಪ್ರಿಪೋಸಿಷನ್. ಯು ವೋಂಟ್ ಇಂಪ್ರೂವ್, ನೀನು ಇಂಪ್ರೂವ್ ಆಗೋದಿಲ್ಲ ಅನ್ಲೆಸ್ ಯು ಪ್ರಾಕ್ಟೀಸ್ ರೆಗ್ಯುಲರ್ಲಿ. 15th, ಯು ವೋಂಟ್ ಪಾಸ್ ದ ಎಕ್ಸಾಮ್ ಡ್ಯಾಶ್ ಯು ಸ್ಟಡಿ ಹಾರ್ಡ್, ಎಸ್ ಯು ವೋಂಟ್ ಪಾಸ್ ದ ಎಕ್ಸಾಮ್ ಯು ಸ್ಟಡಿ ಹಾರ್ಡ್, ಇಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ ಅನ್ಲೆಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ನೀನು ಪಾಸ್ ಆಗೋದಿಲ್ಲ ಅನ್ಲೆಸ್ ಯು ಸ್ಟಡಿ ಹಾರ್ಡ್, ನೀನು ಕಷ್ಟಪಟ್ಟು ಓದದೇ ಇದ್ರೆ ಅಂತಕ್ಕಂಥದ್ದು. ಸೊ ಇಲ್ಲೂ ಕೂಡ ಅನ್ಲೆಸ್ ನೆನಪಿಟ್ಕೊಳ್ಳಿ. 16th ಒನ್, ಶಿ ವಾಂಟೆಡ್ ಟು ಬೈ ದ ಡ್ರೆಸ್ ಡ್ಯಾಶ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್, ಎಸ್ ಆ ಒಂದು ಡ್ರೆಸ್ಸನ್ನು ಬೈ ಮಾಡಬೇಕಾಗಿತ್ತವಳು, ಆದರೆ ನೋಡಿ ಆದರೆ ಅಂತ ಬರಬೇಕು, ಅದು ತುಂಬ ಕಾಸ್ಟ್ಲಿ ಇತ್ತಲ್ವ, ಅದಕ್ಕೆ ಅವಳು ಬೈ ಮಾಡೋದಿಲ್ಲ. ಸೊ
ಬಟ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ವೇರ್ ಸನ್ಸ್ಕ್ರೀನ್ ಡ್ಯಾಶ್ ಯು ವಿಲ್ ಗೆಟ್ ಸನ್ಬರ್ನ್ಡ್. ಸೊ ಇಲ್ಲಿ ನೋಡಿ ಆರ್ ಅಂತಕ್ಕಂಥದ್ದು ಸೂಟೇಬಲ್. ನೀನು ಸನ್ಸ್ಕ್ರೀನನ್ನು ವೇರ್ ಮಾಡು, ಇಲ್ಲ ಅಂದರೆ ಸನ್ಬರ್ನ್ಡ್ ಆಗುತ್ತೆ ಅಂತಕ್ಕಂಥದ್ದಾಗುತ್ತೆ. 18th ಒನ್, ದೇ ಕುಕ್ಡ್ ಡಿನ್ನರ್ ಡ್ಯಾಶ್ ಕ್ಲೀನ್ಡ್ ದ ಕಿಚನ್ ಟುಗೆದರ್. ದೇ ಕುಕ್ಡ್ ಡಿನ್ನರ್ ಆ್ಯಂಡ್ ಕ್ಲೀನ್ಡ್ ದ ಕಿಚನ್ ಟುಗೆದರ್. ಆ್ಯಂಡ್ ಅಂತಕ್ಕಂಥದ್ದು ಸೂಟೇಬಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕ್ವಶನ್ ನಂಬರ್ 19 ನೋಡಿ, ಶಿ ಕಾಂಟ್ ಲಿಫ್ಟ್ ದ ಬ್ಯಾಗ್, ಇಟ್ ಈಸ್ ವೆರಿ ಹೆವಿ. ರೀಸನ್ ಕೊಡಲಾಗ್ತಾ ಇದೆ. ಸೊ ರೀಸನ್ ಇದ್ದಾಗ ಆಟೋಮೆಟಿಕ್ ಬಿಕಾಸ್ ಅಂತಕ್ಕಂಥದ್ದು. ಅವಳಿಗೆ ಬ್ಯಾಗನ್ನ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಆ ಬ್ಯಾಗ್ ತುಂಬ ಹೆವಿ ಇದೆ, ಹಾಗಾಗಿ. ದ ಸ್ಟೋರ್ ವಾಸ್ ಕ್ಲೋಸ್ಡ್ ಡ್ಯಾಶ್ ವಿ ವೆಂಟ್ ಟು ಅನದರ್ ಒನ್. ಎಸ್, ದ ಸ್ಟೋರ್ ಏನಾಗಿದೆ, ಕ್ಲೋಸ್ ಆಗಿದೆ, ಹಾಗಾಗಿ ನಾವು ಬೇರೆ ಸ್ಟೋರ್ಗೆ ಹೋಗ್ತಾ ಇದ್ದೇವೆ. ಇಲ್ಲೇನು ಯೂಸ್ ಮಾಡ್ಬೋದು ವಿದ್ಯಾರ್ಥಿಗಳೇ ನೋಡಿ, ಸೊ ದ ಸ್ಟೋರ್ ವಾಸ್ ಕ್ಲೋಸ್ಡ್ ಸೊ ವಿ ವೆಂಟ್ ಟು ಅನದರ್ ಒನ್ ಅಂತಕ್ಕಂಥದ್ದು ಸರಿಯಾಗಿದೆ. ಕ್ವಶನ್ ನಂಬರ್ 21, ಯು ಕಾಂಟ್ ಪ್ಲೇ ವಿಡಿಯೋ ಗೇಮ್ಸ್ ಡ್ಯಾಶ್ ಯು ಫಿನಿಶ್ ಯುವರ್ ಹೋಮ್ವರ್ಕ್ ಅಂತ ಇದೆ. ಇಲ್ಲೂ ಕೂಡ ಯು ಕಾಂಟ್ ಪ್ಲೇ ವಿಡಿಯೋ ಗೇಮ್ಸ್ ಅನ್ಲೆಸ್ ಅಂತಕ್ಕಂಥದ್ದು ಸೂಟಬಲ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ಯು ಕಾಂಟ್ ಪ್ಲೇ ವಿಡಿಯೋ ಗೇಮ್ಸ್ ಅನ್ಲೆಸ್ ಯು ಫಿನಿಶ್ ಯುವರ್ ಹೋಮ್ವರ್ಕ್. ಹಿ ಮಿಸ್ಡ್ ದ ಬಸ್, ಹಿ ವೋಕ್ ಅಪ್ ಲೇಟ್. ಎಸ್, ಅವ್ನು ಬಸ್ ಮಿಸ್ ಮಾಡ್ಕೊಂಡಿದ್ದಾನೆ, ರೀಸನ್ ಕೊಡಲಾಗ್ತಾ ಇದೆ, ಬಿಕಾಸ್ ಹಿ ವೋಕ್ ಅಪ್ ಲೇಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಬಿಕಾಸ್ ಅನ್ನು ಫಿಲ್ ಮಾಡಬೇಕು. ಐ ಆಮ್ ಟಯರ್ಡ್ ಡ್ಯಾಶ್ ಐ ವಿಲ್ ಹೆಲ್ಪ್ ಯು ಎನಿವೇ. ಎಸ್, ನಾನು ಟಯರ್ಡ್ ಆಗಿದೆ ನನಗೆ, ಆದರೂ ಕೂಡ ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತಕ್ಕಂಥದ್ದು. ಬಟ್ ಅಂತಕ್ಕಂಥದ್ದು ನೋಡಿ, ಟಯರ್ಡ್ ಆಗಿದೆ ಆದರೂ ನಾನು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೇನೆ ಅಂತ. ಕಾಲ್ ಮೀ ಡ್ಯಾಶ್ ಸೆಂಡ್ ಅ ಟೆಕ್ಸ್ಟ್ ವೆನ್ ಯು ಅರೈವ್. ಎಸ್, ಇಲ್ಲಿ ಆರ್, ನನಗೆ ಕಾಲ್ ಆದರೂ ಮಾಡು, ಇಲ್ಲ ಒಂದು ಮೆಸೇಜ್ ಆದರೂ ಕಳಿಸು ಅಂತ. ದ ಕೇಕ್ ಬರ್ನ್ಡ್ ಡ್ಯಾಶ್ ದ ಶಿ ಫಾರ್ಗಟ್ ದ ಟೈಮರ್. ಕೇಕ್ ಏನಾಗಿದೆ, ಸುಟ್ಕೊಂಡು ಹೋಗ್ಬಿಟ್ಟಿದೆ, ಯಾಕೆ ಅಂತ, ಶಿ ಫಾರ್ಗಟ್ ದ ಡಿನ್ನರ್, ಶಿ ಫಾರ್ಗಟ್ ದ ಟೈಮರ್. ಟೈಮರ್ನ ಫಾರ್ಗಟ್ ಮರ್ತ್ಬಿಟ್ಟಿದ್ದಾಳೆ, ಹಾಗಾಗಿ ಬಿಕಾಸ್ ಅನ್ನೋದು ಕರೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಟ್ ಮೈಟ್ ರೈನ್ ಲೇಟರ್ ಡ್ಯಾಶ್ ಬ್ರಿಂಗ್ ಆ್ಯನ್ ಅಂಬ್ರೇಲಾ. ಎಸ್, ಇಟ್ ಮೈಟ್ ರೈನ್ ಲೇಟರ್, ಮಳೆ ಬರ್ಬೋದು, ಹಾಗಾಗಿ ಒಂದು ಅಂಬ್ರೇಲಾವನ್ನು ಎತ್ಕೊಂಡು ಬಾ ಅಂತ. ಸೊ ಅಂತಕ್ಕಂಥದ್ದು ಸೂಟಬಲ್ ಪ್ರಿಪೋಸಿಷನ್. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಆ ಟಾಪಿಕನ್ನು, ನೇಮನ್ನು, ಟೈಟಲನ್ನು ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ದ ವಿಡಿಯೋ ಫಾರ್ ದ್ಯಾಟ್ ಗ್ರಾಮರ್ ಟಾಪಿಕ್. ಟೇಕ್ ಕೇರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.